ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ನಾವು ಪೂತನಿಯ ಸಂಹಾರದ ಕುರಿತಾಗಿ ತಿಳಿದುಕೊಂಡಿದ್ದೇವೆ. ನಂತರ ಮುಂದಕ್ಕೆ ಶುಕದೇವ ಗೋಸ್ವಾಮಿಗಳು ತೃಣಾವರ್ತನಿಗೆ ಭಗವಂತನು ಮೋಕ್ಷವನ್ನು ನೀಡಿದ ಕುರಿತಾಗಿ ತಿಳಿಸಿಕೊಡುತ್ತಾರೆ. ಪೂತನಿಯ ದೇಹವನ್ನು ಸುಟ್ಟ ನಂತರ ನಂದಮಹಾರಾಜನು ಮನೆಗೆ ಬಂದು ಕೃಷ್ಣನನ್ನು ತೊಡೆಯ ಮೇಲೆ ಇರಿಸಿಕೊಂಡು ಮುಂದಲೆಯನ್ನು ಆಘ್ರಾಣಿಸಿದನು. ಹೀಗೆ ಅವನಿಗೆ ತನ್ನ ಮಗುವು ದೊಡ್ಡ ವಿಪತ್ತಿನಿಂದ ಪಾರಾಯಿತು ಎಂದು ಸಮಾಧಾನವಾಯಿತು. ಶ್ರೀಕೃಷ್ಣನು ಪೂತನಿಯನ್ನು ಸಂಹರಿಸಿದ ವೃತ್ತಾಂತವನ್ನು ಕೇಳುವವರನ್ನೆಲ್ಲ ಶ್ರೀ ಶುಕಮುನಿಗಳು ಹರಸಿದ್ದಾರೆ. ನಿಶ್ಚಯವಾಗಿಯೂ ಗೋವಿಂದನು ಅವರಲ್ಲಿ ಸುಪ್ರೀತನಾಗುತ್ತಾನೆ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಗೆ ಯಾವಾಗಲೂ 6 ಭಾಗ್ಯಗಳು ಸಂಪೂರ್ಣವಾಗಿ ಇರುತ್ತವೆ. ಸಂಪೂರ್ಣ ಐಶ್ವರ್ಯ, ಸಂಪೂರ್ಣ ಶಕ್ತಿ, ಸಂಪೂರ್ಣ ಕೀರ್ತಿ, ಸಂಪೂರ್ಣ ಜ್ಞಾನ, ಸಂಪೂರ್ಣ ಚೆಲುವು ಮತ್ತು ಸಂಪೂರ್ಣ ತ್ಯಾಗ. ದೇವರು ವಿವಿಧ ಸಂಪೂರ್ಣವಾದ ಶಾಶ್ವತವಾದ ಅವತಾರಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಈ ವಿವಿಧ ಅವತಾರಗಳಲ್ಲಿ ಪ್ರಭುವಿನ ದಿವ್ಯ ಕಾರ್ಯಗಳನ್ನು ಕುರಿತು ಕೇಳಲು ಬದ್ಧ ಜೀವಿಗೆ ಬೇಕಾದಷ್ಟು ಅವಕಾಶವಿರುತ್ತದೆ. ಭಗವದ್ಗೀತೆಯಲ್ಲಿ ಜನ್ಮಕರ್ಮಚ ಮೇ ದಿವ್ಯಂ ಎಂದು ಹೇಳಿದೆ. ಭಗವಂತನ ಲೀಲೆಗಳು ಕಾರ್ಯಗಳು ಭೌತಿಕವಲ್ಲ, ಅವು ಭೌತಿಕ ಕಲ್ಪನೆಯನ್ನು ಮೀರಿದವು. ಆದರೆ ಇಂತಹ ಅಸಾಧಾರಣ ಕಾರ್ಯಗಳ ವಿಷಯವನ್ನು ಕೇಳಿದರೆ ಬದ್ಧ ಆತ್ಮಕ್ಕೆ ಪ್ರತಿಫಲ ಉಂಟು. ಶ್ರವಣವೇ ಭಗವಂತನೊಡನೆ ಸಹಯೋಗವನ್ನು ಮಾಡಲು ಒಂದು ಅವಕಾಶವಾಗಿದೆ. ಅವನ ಕಾರ್ಯಗಳನ್ನು ಕುರಿತು ಕೇಳುವುದರಿಂದಲೇ ವ್ಯಕ್ತಿಯು ದಿವ್ಯ ಸ್ವಭಾವಕ್ಕೆ ಏರುತ್ತಾನೆ. ಕಥೆ, ನಾಟಕಗಳ ರೂಪದಲ್ಲಿ ಇತರ ಬದ್ಧಜೀವಿಗಳ ವಿಷಯವನ್ನು ಕೇಳಲು ಯಾವುದೇ ವ್ಯಕ್ತಿಗೆ ಸಹಜ ಒಲವು ಇರುತ್ತದೆ. ಇತರರ ವಿಷಯವನ್ನು ಕೇಳುವುದರಲ್ಲಿರುವ ಒಲವನ್ನು ಭಗವಂತನ ಲೀಲೆಗಳನ್ನು ಕುರಿತು ಕೇಳಲು ಬಳಸಿಕೊಳ್ಳಬಹುದು. ಆಗ ವ್ಯಕ್ತಿಯು ಕೂಡಲೇ ತನ್ನ ದಿವ್ಯ ಸ್ವಭಾವದೆಡೆಗೆ ನಡೆಯತೊಡಗಬಹುದು. ಶ್ರೀಕೃಷ್ಣನ ಲೀಲೆಗಳು ಸುಂದರ ಮಾತ್ರವಲ್ಲ, ಮನಸ್ಸಿಗೂ ಸಂತೋಷವನ್ನು ಕೊಡುತ್ತವೆ. ಭಗವಂತನ ಲೀಲೆಗಳನ್ನು ಕುರಿತು ಕೇಳುವ ಅವಕಾಶವನ್ನು ಯಾರಾದರೂ ಉಪಯೋಗಿಸಿಕೊಂಡರೆ ಭೌತಿಕ ಕೇಳಿದರೆ ಸಾಕು, ಹೃದಯದಿಂದ ಎಲ್ಲ ಐಹಿಕ ಕಶ್ಮಲಗಳನ್ನು ತೊಳೆದು ಬಿಡಬಹುದು. ಇದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳೇ ಬೋಧಿಸಿದ್ದಾರೆ. ಆತ್ಮಸಾಕ್ಷಾತ್ಕಾರಕ್ಕೆ ಹಲವು ಮಾರ್ಗಗಳುಂಟು. ಆದರೆ ಭಕ್ತಿಪೂರ್ವಕ ಸೇವೆಯ ಈ ಮಾರ್ಗವನ್ನು ಜೀವಾತ್ಮನು ಅನುಸರಿಸಿದರೆ ತಾನಾಗಿಯೇ ಪ್ರಾಪಂಚಿಕ ಕಶ್ಮಲವು ತೊಳೆದು ಹೋಗುತ್ತದೆ. ತನ್ನ ನಿಜಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವು ಅವನಿಗೆ ಬರುತ್ತದೆ. ಬದ್ಧಸ್ಥಿತಿಗೆ ಈ ಕಶ್ಮಲವೇ ಕಾರಣ. ಅದು ತೊಳೆದು ಹೋಗುತ್ತಲೇ ಜೀವಿಯ ಸುಪ್ತ ಕರ್ತವ್ಯವು ಎಚ್ಚರಗೊಳ್ಳುತ್ತದೆ. ಭಗವಂತನ ಸೇವೆಯೇ ಈ ಸುಪ್ತ ಕರ್ತವ್ಯ. ಪರಮಪ್ರಭುವಿನೊಡನೆ ತನ್ನ ಅನಂತ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವುದರಿಂದ ವ್ಯಕ್ತಿಯು ಭಕ್ತರೊಡನೆ ಸ್ನೇಹವನ್ನು ಮಾಡಿಕೊಳ್ಳಲು ಅರ್ಹನಾಗುತ್ತಾನೆ. ತನ್ನ ಅನುಭವದ ಆಧಾರದಿಂದ ಪರೀಕ್ಷಿತ್ ಮಹಾರಾಜನು ಪ್ರತಿಯೊಬ್ಬರೂ ಭಗವಂತನ ದಿವ್ಯ ಲೀಲೆಗಳನ್ನು ಕುರಿತು ಕೇಳಬೇಕೆಂದು ಸಲಹೆ ಮಾಡುತ್ತಾನೆ. ತನ್ನ ನಿಷ್ಕಾರಣ ಕೃಪೆಯಿಂದಾಗಿ ಭಗವಂತನು ಈ ಭೌತಿಕ ಜಗತ್ತಿಗೆ ಇಳಿದು ಬರುತ್ತಾನೆ. ಸಾಮಾನ್ಯ ಮನುಷ್ಯನಂತೆ ಕರ್ಮದಲ್ಲಿ ತೊಡಗುತ್ತಾನೆ. ದುರದೃಷ್ಟದಿಂದ ದುಷ್ಟಜೀವಿಗಳು ಅಥವಾ ನಾಸ್ತಿಕರು ಶ್ರೀಕೃಷ್ಣನು ತಮ್ಮಂತೆಯೇ ಸಾಮಾನ್ಯ ಮನುಷ್ಯ ಎಂದು ಭಾವಿಸುತ್ತಾರೆ. ಭಗವಂತನು ಭಗವದ್ಗೀತೆಯಲ್ಲಿ ಅವಜಾನಂತಿ ಮಾಂ ಮೂಢ ಎಂದು ಹೇಳಿ ಇದನ್ನು ಖಂಡಿಸುತ್ತಾನೆ. ಈ ಮೂಢರು ಶ್ರೀಕೃಷ್ಣನು ಸಾಮಾನ್ಯ ಮನುಷ್ಯ ಅಥವಾ ಒಂದು ಸ್ವಲ್ಪ ಮಾತ್ರ ಹೆಚ್ಚು ಬಲಶಾಲಿ ಎಂದು ಭಾವಿಸುತ್ತಾರೆ. ಅವರ ಮಹಾ ದುರ್ದೈವದಿಂದ ಅವರು ಭಗವಂತನನ್ನು ದೇವೋತ್ತಮ ಪರಮಪುರುಷ ಎಂದು ಒಪ್ಪಿಕೊಳ್ಳಲಾರರು. ಶ್ರೀಕೃಷ್ಣನು ಸ್ವಲ್ಪ ದೊಡ್ಡವನಾದ ಮೇಲೆ ತಾನೇ ಅಂಗತ್ತನಾಗಲು ಪ್ರಾರಂಭಿಸಿದ. ಮುಖ ಮೇಲಾಗಿ ಮಲಗುವುದಷ್ಟೇ ಮಾಡುತ್ತಿರಲಿಲ್ಲ. ಶ್ರೀಕೃಷ್ಣನ ಮೊದಲ ಹುಟ್ಟುಹಬ್ಬವನ್ನು ನಂದಮಹಾರಾಜನೂ ಯಶೋದೆಯೂ ಆಚರಿಸಿದರು. ವೈದಿಕ ತತ್ವಗಳನ್ನು ಅನುಸರಿಸುವವರು ಶ್ರೀಕೃಷ್ಣನ ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆ. ಎಲ್ಲ ಗೋಪಾಲಕರನ್ನೂ ಗೋಪಿಯರನ್ನೂ ಆಹ್ವಾನಿಸಲಾಯಿತು. ಅವರು ಸಡಗರದಿಂದ ಬಂದರು. ಒಳ್ಳೆಯ ವಾದ್ಯಮೇಳ ನುಡಿಯುತ್ತಿತ್ತು. ನೆರೆದ ಜನರೆಲ್ಲ ಅದರಿಂದ ಸಂತೋಷಪಟ್ಟರು. ವಿದ್ವಾಂಸರಾದ ಬ್ರಾಹ್ಮಣರನ್ನೂ ಆಹ್ವಾನಿಸಲಾಯಿತು. ಅವರು ಶ್ರೀಕೃಷ್ಣನಿಗೆ ಶುಭವಾಗಲೆಂದು ವೈದಿಕ ಮಂತ್ರಗಳನ್ನು ಪಠಿಸಿದರು. ವೈದಿಕ ಮಂತ್ರಗಳ ಪಠಣ ಮತ್ತು ವಾದ್ಯವೃಂದದ ಸಂಗೀತ ನಡೆಯುತ್ತಿರಲು ಯಶೋದೆಯು ಶ್ರೀಕೃಷ್ಣನಿಗೆ ಸ್ನಾನವನ್ನು ಮಾಡಿಸಿದಳು. ಸ್ನಾನ ಮಾಡಿಸುವ ಈ ಕ್ರಿಯೆಗೆ ಅಭಿಷೇಕ ಎಂದು ಹೆಸರು. ಶ್ರೀಕೃಷ್ಣನ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಸಮೃದ್ಧಿಯಾಗಿ ದವಸ ಧಾನ್ಯಗಳನ್ನು ದಾನ ಮಾಡಲು ತಾಯಿ ಯಶೋದೆ ಏರ್ಪಾಟು ಮಾಡಿದಳು. ವಿದ್ವಾಂಸರೂ ಗೌರವಾನ್ವಿತರೂ ಆದ ಬ್ರಾಹ್ಮಣರಿಗೆ ದಾನ ಮಾಡಲು ಸ್ವರ್ಣಾಭರಣಗಳಿಂದ ಅಲಂಕೃತವಾದ ಗೋವುಗಳು ಸಿದ್ಧವಾದವು. ಯಶೋದೆಯು ಸ್ನಾನ ಮಾಡಿ ಚೆನ್ನಾದ ಉಡುಪನ್ನು ಧರಿಸಿ ಶ್ರೀಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಬ್ರಾಹ್ಮಣರು ಪಠಿಸುತ್ತಿದ್ದ ವೈದಿಕ ಮಂತ್ರಗಳನ್ನು ಕೇಳಲು ಕುಳಿತಳು.
ಮಂತ್ರಗಳನ್ನು ಕೇಳುತ್ತಾ ಮಗುವು ನಿದ್ರೆ ಮಾಡಿದಂತೆ ತೋರಿತು. ಆಗ ತಾಯಿ ಯಶೋದೆಯು ನಿಶ್ಶಬ್ದವಾಗಿ ಅವನನ್ನು ಹಾಸಿಗೆಯ ಮೇಲೆ ಮಲಗಿಸಿದಳು. ಆ ಪವಿತ್ರ ಸಂದರ್ಭದಲ್ಲಿ ನೆಂಟರಿಷ್ಟರನ್ನು, ವೃಂದಾವನ ನಿವಾಸಿಗಳನ್ನು ಬರಮಾಡಿಕೊಳ್ಳುವ ಸಂಭ್ರಮದಲ್ಲಿ ಅವಳು ಮಗುವಿಗೆ ಆಹಾರವನ್ನು ಕೊಡಲು ಮರೆತಳು. ಶ್ರೀಕೃಷ್ಣನು ಹಸಿವಿನಿಂದ ಅಳುತ್ತಿದ್ದ. ಆದರೆ ಹಲವಾರು ಶಬ್ದಗಳ ನಡುವೆ ಯಶೋದೆಗೆ ಅವನ ಅಳುವು ಕೇಳಿಸಲಿಲ್ಲ. ಆದರೆ ಹಸಿವಾಗಿದ್ದ ಮಗುವಿಗೆ ತಾಯಿಯು ಗಮನಿಸಲಿಲ್ಲ ಎಂದು ಸಿಟ್ಟು ಬಂದಿತು. ಯಾವುದೇ ಮಗು ಮಾಡುವಂತೆ ಅವನು ತನ್ನ ಚರಣಕಮಲಗಳನ್ನು ಎತ್ತಿ ಒದೆಯಲಾರಂಭಿಸಿದ. ಮಗು ಶ್ರೀಕೃಷ್ಣನನ್ನು ಒಂದು ಕೈಗಾಡಿಯ ಕೆಳಗೆ ಮಲಗಿಸಲಾಗಿತ್ತು. ಕಾಲುಗಳನ್ನು ಒದೆಯುತ್ತಿದ್ದಾಗ ಅಕಸ್ಮಾತ್ತಾಗಿ ಗಾಡಿಗೆ ತಗುಲಿ ಅದು ಮುರಿದು ಬಿತ್ತು. ಕೈಗಾಡಿಯಲ್ಲಿ ಹಲವು ಬಗೆಯ ಪಾತ್ರೆಗಳನ್ನು, ಹಿತ್ತಾಳೆಯ ಮತ್ತು ಇತರ ಲೋಹಗಳ ತಟ್ಟೆಗಳನ್ನು ಪೇರಿಸಿದ್ದರು. ಗಾಡಿಯ ಚಕ್ರವು ಅಚ್ಚಿನಿಂದ ಬೇರೆಯಾಯಿತು. ಚಕ್ರದ ಅರೆಗಳು ಮುರಿದು ಚಲ್ಲಾಪಿಲ್ಲಿಯಾಗಿ ಬಿದ್ದವು. ತಾಯಿ ಯಶೋದೆ, ಗೋಪಿಯರು, ನಂದಮಹಾರಾಜ ಮತ್ತು ಗೋಪಾಲರಿಗೆಲ್ಲ ಗಾಡಿಯು ತಾನಾಗಿಯೇ ಹೇಗೆ ಕುಸಿಯಿತು ಎಂದು ಅಚ್ಚರಿ. ಆ ಸಮಾರಂಭಕ್ಕೆ ಬಂದಿದ್ದ ಎಲ್ಲರೂ ಗುಂಪಾಗಿ ಸೇರಿ ಗಾಡಿಯು ಹೇಗೆ ಮುರಿದು ಬಿತ್ತು ಎಂದು ಊಹೆಗಳನ್ನು ಹೇಳತೊಡಗಿದರು. ಯಾರಿಗೂ ಕಾರಣವನ್ನು ಹೇಳಲು ಸಾಧ್ಯವಾಗಲಿಲ್ಲ. ಆದರೆ ಶ್ರೀಕೃಷ್ಣನ ಜೊತೆಗೆ ಆಡಲು ಬಂದಿದ್ದ ಪುಟ್ಟ ಮಕ್ಕಳು ಕೃಷ್ಣನು ಕಾಲಿನಿಂದ ಚಕ್ರವನ್ನು ಒದ್ದಿದ್ದರಿಂದ ಗಾಡಿ ಮುರಿಯಿತು ಎಂದು ಹೇಳಿದರು. ಇದು ಹೇಗಾಯಿತು ಎಂದು ತಾವೇ ಕಣ್ಣಾರೆ ಕಂಡೆವು ಎಂದು ಖಂಡಿತವಾಗಿ ಹೇಳಿದರು. ಕೆಲವರು ಪುಟ್ಟ ಮಕ್ಕಳ ಮಾತುಗಳನ್ನು ಕೇಳುತ್ತಿದ್ದರು. ಇತರರು ಈ ಮಕ್ಕಳ ಮಾತುಗಳನ್ನು ನಂಬುವುದು ಹೇಗೆ ಎನ್ನುತ್ತಿದ್ದರು. ದೇವೋತ್ತಮ ಪರಮಪುರುಷನೇ ಶಿಶುರೂಪದಲ್ಲಿ ಅಲ್ಲಿ ಮಲಗಿದ್ದಾನೆ, ಅವನು ಏನನ್ನಾದರೂ ಮಾಡಬಲ್ಲ ಎಂದು ಗೋಪಾಲಕರಿಗೆ ಮತ್ತು ಗೋಪಿಯರಿಗೆ ತಿಳಿಯಲಿಲ್ಲ. ಸಾಧ್ಯವಾಗುವುದು ಅಸಾಧ್ಯವಾಗುವುದು ಎರಡೂ ಅವನ ಕೈಯಲ್ಲಿದ್ದವು. ಚರ್ಚೆಯು ನಡೆಯುತ್ತಿದ್ದಾಗ ಮಗು ಶ್ರೀಕೃಷ್ಣನು ಅತ್ತನು. ತಾಯಿ ಯಶೋದೆಯು ಮಗುವನ್ನು ತೊಡೆಯ ಮೇಲಿರಿಸಿಕೊಂಡು ದುಷ್ಟಶಕ್ತಿಗಳನ್ನು ಶಕ್ತಿಗುಂದಿಸಲು ಪವಿತ್ರವಾದ ವೈದಿಕ ಮಂತ್ರಗಳನ್ನು ಹೇಳುವಂತೆ ಬ್ರಾಹ್ಮಣರನ್ನು ಪ್ರಾರ್ಥಿಸಿದಳು. ಮಗು ಶ್ರೀಕೃಷ್ಣನಿಗೆ ಹಾಲನ್ನು ಕುಡಿಸಿದಳು. ನಂತರ ಬಲಶಾಲಿಗಳಾದ ಗೋಪಾಲಕರು ಮುರಿದ ಗಾಡಿಯ ತುಂಡುಗಳನ್ನು ಸರಿಯಾಗಿ ಜೋಡಿಸಿದರು. ಚಲ್ಲಾಪಿಲ್ಲಿಯಾಗಿದ್ದ ವಸ್ತುಗಳನ್ನೆಲ್ಲ ಮೊದಲಿನಂತೆ ಚೆನ್ನಾಗಿ ಜೋಡಿಸಿದರು. ಬ್ರಾಹ್ಮಣರು ಯಜ್ಞದ ಅಗ್ನಿಗೆ ಮೊಸರು, ಬೆಣ್ಣೆ, ಹುಲ್ಲು ಮತ್ತು ನೀರುಗಳಿಂದ ನೈವೇದ್ಯವನ್ನು ಅರ್ಪಿಸಿದರು. ಮಗುವಿಗೆ ಶುಭವಾಗಲಿ ಎಂದು ಅವರು ದೇವೋತ್ತಮ ಪರಮಪುರುಷನನ್ನು ಅರ್ಚಿಸಿದರು. ಅಲ್ಲಿದ್ದ ಬ್ರಾಹ್ಮಣರೆಲ್ಲ ಸತ್ಪಾತ್ರರು, ಏಕೆಂದರೆ ಅವರಿಗೆ ಅಸೂಯೆ ಇರಲಿಲ್ಲ. ಅವರು ಸುಳ್ಳು ಹೇಳುತ್ತಿರಲಿಲ್ಲ, ಅಹಿಂಸಾನಿಷ್ಠರಾಗಿದ್ದರು ಮತ್ತು ಎಂದೂ ಹುಸಿ ಪ್ರತಿಷ್ಠೆಯನ್ನು ತೋರಿಸಲಿಲ್ಲ. ಅವರೆಲ್ಲ ನಿಜವಾದ ಬ್ರಾಹ್ಮಣರು. ಅವರ ಆಶೀರ್ವಾದವು ನಿಷ್ಫಲವಾಗುವುದೆಂದು ಯೋಚಿಸಲು ಕಾರಣವೇ ಇರಲಿಲ್ಲ. ಬ್ರಾಹ್ಮಣರು ಎರಡನೆಯ ಬಾರಿ ವೈದಿಕ ಮಂತ್ರಗಳನ್ನು ಪಠಿಸಿ ವಿಧ್ಯುಕ್ತ ಕ್ರಮಗಳನ್ನು ನಡೆಸುತ್ತಿದ್ದಾಗ ನಂದಮಹಾರಾಜನು ಮತ್ತೆ ಸಮೃದ್ಧವಾಗಿ ದವಸಧಾನ್ಯಗಳನ್ನು, ಹಲವು ಗೋವುಗಳನ್ನು ಅವರಿಗೆ ಕೊಟ್ಟನು. ದಾನವಾಗಿ ಕೊಟ್ಟ ಎಲ್ಲ ಗೋವುಗಳಿಗೂ ಜರತಾರಿಯ ಕಸೂತಿ ವಸ್ತ್ರಗಳನ್ನು ಹಾಕಿದ್ದರು. ಅವುಗಳ ಕೊಂಬುಗಳಿಗೆ ಚಿನ್ನದ ಉಂಗುರಗಳನ್ನು ಹಾಕಿದ್ದರು. ಅವುಗಳ ಗೊರಸುಗಳಿಗೆ ಬೆಳ್ಳಿಯ ತಗಡನ್ನು ಹಾಕಲಾಗಿತ್ತು. ಅವು ಪುಷ್ಪಮಾಲೆಗಳನ್ನು ಧರಿಸಿದ್ದವು. ತನ್ನ ಅದ್ಭುತ ಮಗುವಿನ ಕಲ್ಯಾಣಕ್ಕಾಗಿ ಅವನು ಅಷ್ಟೊಂದು ಗೋವುಗಳನ್ನು ದಾನ ಮಾಡಿದ್ದ. ಪ್ರತಿಯಾಗಿ ಬ್ರಾಹ್ಮಣರು ತುಂಬಿದ ಹೃದಯದಿಂದ ಹರಸಿದರು. ಸದ್ಬ್ರಾಹ್ಮಣರ ಆಶೀರ್ವಾದವು ಎಂದೂ ವಿಫಲವಾಗುವುದಿಲ್ಲ. ಈ ಸಮಾರಂಭ ನಡೆದ ಸ್ವಲ್ಪ ಕಾಲದ ಮೇಲೆ ತಾಯಿ ಯಶೋದೆಯು ಮಗುವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ತಟ್ಟುತ್ತಿರುವಾಗ ಮಗುವು ಬಹಳ ಭಾರವಾದಂತೆ ಎನ್ನಿಸಿತು. ಮಗುವನ್ನು ಎತ್ತಿಕೊಳ್ಳಲು ಸಾಧ್ಯವಾಗದೆ ಅವಳು ಇಷ್ಟವಿಲ್ಲದಿದ್ದರೂ ಮಗುವನ್ನು ನೆಲದ ಮೇಲೆ ಮಲಗಿಸಿದಳು. ಸ್ವಲ್ಪ ಹೊತ್ತಿನಲ್ಲಿ ಆಕೆಯು ಮನೆಗೆಲಸದಲ್ಲಿ ತಲ್ಲೀನಳಾದಳು. ಆ ಹೊತ್ತಿಗೆ ಕಂಸನ ಆದೇಶಕ್ಕೆ ಅನುಗುಣವಾಗಿ ತೃಣಾವರ್ತ ಎಂಬ ಹೆಸರಿನ ಅವನ ಸೇವಕನೊಬ್ಬನು ಸುಂಟರಗಾಳಿಯ ರೂಪದಲ್ಲಿ ಕಾಣಿಸಿಕೊಂಡನು. ಮಗುವನ್ನು ತನ್ನ ಹೆಗಲ ಮೇಲೆ ಎತ್ತಿಕೊಂಡು ಅವನು ವೃಂದಾವನದಲ್ಲೆಲ್ಲ ಧೂಳುಮಯವಾದ ಗಾಳಿಯನ್ನು ಎಬ್ಬಿಸಿದನು. ಇದರಿಂದಾಗಿ ಕೆಲವೇ ಕ್ಷಣಗಳಲ್ಲಿ ಎಲ್ಲರ ಕಣ್ಣುಗಳು ಮುಚ್ಚಿಹೋದವು. ವೃಂದಾವನ ಪ್ರದೇಶವು ಸಂಪೂರ್ಣವಾಗಿ ಕತ್ತಲೆಯಾಯಿತು. ಈ ಅನಾಹುತದ ಕಾಲದಲ್ಲಿ ಮಗುವನ್ನು ಸುಂಟರಗಾಳಿಯು ಎತ್ತಿಕೊಂಡು ಹೋಯಿತು. ತಾಯಿ ಯಶೋದೆಗೆ ಅದು ಕಾಣಿಸಲಿಲ್ಲ. ಅವಳು ಕರುಣಾಜನಕವಾಗಿ ಅಳಲು ಪ್ರಾರಂಭಿಸಿದಳು. ತನ್ನ ಕರುವನ್ನು ಕಳೆದುಕೊಂಡ ಹಸುವಿನಂತೆ ಅವಳು ನೆಲಕ್ಕೆ ಬಿದ್ದಳು. ತಾಯಿ ಯಶೋದೆಯು ಇಂತಹ ದೈನ್ಯಾವಸ್ಥೆಯಲ್ಲಿ ಅಳುತ್ತಿದ್ದಾಗ ಕೂಡಲೇ ಎಲ್ಲ ಗೋಪಿಯರು ಬಂದು ಮಗುವನ್ನು ಹುಡುಕಲಾರಂಭಿಸಿದರು. ಆದರೆ ಅವನನ್ನು ಕಾಣದೆ ಅವರಿಗೆ ನಿರಾಸೆಯಾಯಿತು. ಮಗುವನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡ ತೃಣಾವರ್ತನು ಆಕಾಶದಲ್ಲಿ ಬಹು ಎತ್ತರಕ್ಕೆ ಹಾರಿದನು. ಆದರೆ ಮಗುವು ಎಷ್ಟು ಭಾರವಾಯಿತು ಎಂದರೆ ಇದ್ದಕ್ಕಿದ್ದಂತೆ ಅವನಿಗೆ ಮುಂದಕ್ಕೆ ಹೋಗಲು ಸಾಧ್ಯವೇ ಆಗಲಿಲ್ಲ.
ತನ್ನ ಸುಂಟರಗಾಳಿಯ ಚಟುವಟಿಕೆಯನ್ನು ಅವನು ನಿಲ್ಲಿಸಬೇಕಾಯಿತು. ಭಗವಾನ್ ಶ್ರೀಕೃಷ್ಣನು ತೃಣಾವರ್ತನನ್ನು ಹೇಗೆ ಸಂಹರಿಸಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.